ಅರ್ಜುನ ಇದ್ದಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಕರಡಿ ಕಾಡಾನೆನ ಹಿಡಿತಿದ್ದ. ಆದರೆ ಅಭಿಮನ್ಯು ಈಗ ಸ್ವಲ್ಪ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಆತನನ್ನ ವಾಪಸ್ ಕರ್ಕೊಂಡು ಹೋಗಿದ್ದಾರೆ. ಮಧ್ಯದಲ್ಲಿರುವಂತಹ ಕಾರಣ ಕಾಡಾನೆನ ಹಿಡಿಯೋದು ಬೇಡ ಅಂತ ಈಗ ತೀರ್ಮಾನ ಮಾಡಿದ್ದಾರೆ. ಒಂದು 3 ತಿಂಗಳ ಬಳಿಕ ಮತ್ತೇನಾದ್ರೂ ಕರಡಿ ಕಾಡಾನೆ ಹಿಡಿತರ ಕಾಯ್ದು ನೋಡಬೇಕಿದೆ. ನಿಮ್ಗೆ ಅನಿಸಿದೆ ಅಂತ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಕರಡಿ ಅವಳಿ ಏನು ಒಂದ ಎರಡ, ಬೆಳಗ್ಗೆನೂ ಕೂಡ ಕಾಣ ಸಿಗುತ್ತೆ, ರಾತ್ರಿ ಅಂತಿಲ್ಲ ಸಂಜೆ ಅಂತಿಲ್ಲ, ರಾತ್ರಿಯೂ ಕೂಡ ಅಷ್ಟೇನೆ. ಸೊ ಬಹಳಷ್ಟು ರೀತಿಯಲ್ಲಿ ಕರಡಿಯನ್ನ ನೋಡ್ತಾ ಇದ್ದಾರೆ ಅಲ್ಲಿರುವಂತಹ ಗ್ರಾಮಸ್ಥರು. ಏನಾದ್ರೂ ಎದುರುಗಡೆ ಸಿಕ್ಕಿದ್ರೆ ಅಷ್ಟೇ ಕತೆ ಅನ್ಕೊಳ್ಳಿ. ಕರಡಿ ಜನರನ್ನ ನೋಡಿದ್ರೆ ಸಾಕು, ತುಂಬಾನೇ ಕೋಪಿಷ್ಟವಾಗಿರುವಂತಹ ಕರಡಿ ಬೆರೆಸಿ ಬಿಡುತ್ತಾನೆ. ಆ ರೀತಿಯ ಒಂದು ಮದ ಗಜ ಈ ಒಂದು ಕರಡಿ. ತುಂಬಾನೇ ದೈತ್ಯ ಮತ್ತೆ ತುಂಬಾನೇ ಬಲಶಾಲಿ. ಸದ್ಯಕ್ಕೆ ಹಿಡಿಯಬೇಕಾಗಿರುವಂತಹ ಲಿಸ್ಟ್ ನಲ್ಲಿ ಇರುವಂತಹ ಮೊದಲ ಒಂದು ಕಾಡಾನೆ ಈ ಕರಡಿ ಕಾಡಾನೆ. ಆದಷ್ಟು ಬೇಗ ಒಂದು ಕಾಡಾನೆ ಕರಡಿನ ಹಿಡಿಲೇಬೇಕು, ಯಾಕಂದ್ರೆ ತುಂಬಾನೇ ಪುಂಡಾಟಿ ಕೆಲವನು ಕೂಡ ಮಾಡ್ತಾ ಇದೆ. ಆದ್ರೆ ಸದ್ಯಕ್ಕೆ ಒಂದು ಕಾರ್ಯಾಚರಣೆ ಸ್ಥಗಿತಗೊಂಡಿದ್ದಿಲ್ಲ. ಮತ್ತೊಮ್ಮೆ ಕಾರ್ಯಾಚರಣೆ ಅದು ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಮದವೇರಿದೆ. ಬಾಳುಪೇಟೆ, ಆಲೂರು, ಸಕಲೇಶ್ಪುರ ಎಲ್ಲ ಕಡೆ ಒಂದು ಕರಡಿ ಕಾಡಾನೆ ಓಡಾಡ್ತಾ ಇರುತ್ತೆ. ತುಂಬಾ ಜೋಪಾನವಾಗಿ ಅಲ್ಲಿರುವಂತ ಊರಿನವರಾಗಿರ್ಬೋದು, ಗ್ರಾಮಸ್ಥರು, ರೋಡ್ನಲ್ಲಿ ಓಡಾಡುವಂಥವ್ರು ಎಚ್ಚರಿಕೆಯಿಂದ ಓಡಾಡಬೇಕಾಗತ್ತೆ. ಯಾವೊಂದು ಭಾಗದಲ್ಲಿ ಕರಡಿ ಇರ್ತಾನೆ ಅಂತ ಗೊತ್ತಾಗಲ್ಲ, ಯಾಕೆಂದ್ರೆ ದಿನನಿತ್ಯ ತುಂಬಾ ಕಿಲೋಮೀಟರ್ ಸಂಚಾರ ಮಾಡ್ತಾ ಇರುತ್ತೆ ಒಂದು ಕರಡಿ ಕಾಡಾನೆ. ಇವತ್ತು ಒಂದು ಊರಲ್ಲಿದ್ರೆ ನಾಳೆ ಇನ್ನೊಂದು ಊರಲ್ಲಿರುತ್ತೆ. ಸೊ ಈ ರೀತಿ ಕಾಫಿ ತೋಟ, ಜಮೀನ್ಗೆ ಹೋಗುವುದು, ಬಾಳೆ ತಿನ್ನುವುದು, ಜೋಳ ತಿನ್ನುವುದು, ಸೊ ಈ ರೀತಿ ಎಲ್ಲಾ ಕಡೆ ಒಂದು ಮೇಯ್ತಾನೆ ಇರುತ್ತೆ. ಒಂದು ಜಾಗದಲ್ಲಿ ಇದ್ರೆ ಇನ್ನೊಂದು ಜಾಗದಲ್ಲಿ ಇರೋದಿಲ್ಲ. ಸೊ ಎಲ್ಲಾ ಕಡೆ ಕೂಡ ಕಾಣ ಸಿಗುತ್ತೆ ಒಂದು ಕರಡಿ ಕಾಡಾನೆ. ಅಲ್ಲಿರುವಂತಹ ಗ್ರಾಮಸ್ಥರಿಗೆ ಈಗಾಗಲೇ ಆತಂಕ ಕೂಡ ಶುರುವಾಗಿದೆ. ಬೇಗ ಹಿಡಿಬೇಕು ಅಂತ ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ. ನೋಡ್ಬೇಕು ಏನ್ ಅನ್ಸುತ್ತೆ. ನೀವು ಯಾವತ್ತಾದ್ರೂ ಕರಡಿನ ಮುಖಾಮುಖಿ ಆಗಿದ್ದೀರಾ? ಕರಡಿ ಆನೆನ ಡೈರೆಕ್ಟ್ ಆಗಿ ನೋಡಿದ್ದೀರಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿ. ಫ್ರೆಂಡ್ಸ್, ಕರಡಿ ಕಾಡಾನೆ ಇದೆಯಲ್ಲ ಸಿಕ್ಕಾಪಟ್ಟೆ ಹಾವಳಿ ಮಾಡ್ತಿದೆ. ಬಹಳಷ್ಟು ರೀತಿಯಲ್ಲಿ ತೊಂದರೆ ಕೊಡುವಂತ ಕೆಲಸ. ಬೆಳಗ್ಗೆ ಆಗಿರ್ಬೋದು, ಮಧ್ಯಾಹ್ನ ಕಂಪ್ಲೀಟ್ ಆಗಿ ಒಂದು ತಾಂದಲೆ ಸಿಕ್ಕಾಪಟ್ಟೆ ಅಟ್ಯಾಕಿಂಗ್ ಮೂಡ್ನಲ್ಲೇ ಇರುತ್ತೆ. ಯಾವೊಂದು ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು. ಕರಡಿನ ಸದ್ಯಕ್ಕೆ ಹಿಡಿಯೋದಿಲ್ವಾ ಅಂತ ಕೇಳೋದಾದ್ರೆ ಕಾರ್ಯಾಚರಣೆ ಕ್ಯಾನ್ಸಲ್ ಮಾಡಿದ್ದಾರಲ್ಲ, ಅದು ಯಾವ ರೀತಿ ಹಿಡಿತಾರೆ? ಒಂದು 3 ತಿಂಗಳ ಕಾಲ ಕಂಪ್ಲೀಟ್ ಆಗಿ ಏನು ಹೇಳಕ್ಕಾಗಲ್ಲ. ಹಿಡಿತಾರೋ ಇಲ್ವೋ ಅಂತ ಕರೆಕ್ಟ್ ಆಗಿ ಒಂದು ಮಾಹಿತಿಯೂ ಕೂಡ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಒಟ್ಟಿನಲ್ಲಿ ಕರಡಿ ಕಾಡಾನೆಯಿಂದ ಜನರು ಸ್ವಲ್ಪ ದೂರ ಇರಬೇಕು, ಯಾಕಂದ್ರೆ ಹತ್ತಿರಕ್ಕೆ ಹೋಗೋದು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾರೆ. ಕೆಲವೊಂದು ಜನ ಫೋಟೋ ತೆಗಿಯಕ್ಕೆಲ್ಲ ಹೋಗ್ತಾರೆ, ಅದರಿಂದ ದೂರ ಇರಬೇಕು. ಯಾಕಂದ್ರೆ ಅದು ಯಾವಾಗಲೂ ಕೂಡ ತುಂಬಾನೇ ಡೇಂಜರಸ್ ಕಾಡಾನೆ. ಯಾಕೆ ಅಂದ್ರೆ ಅದು 4 ಜನರ ಒಂದು ಪ್ರಾಣವನ್ನು ಕೂಡ ತೆಗೆದಿದೆ. ತುಂಬಾ ಡೇಂಜರಸ್ ಕಾಡಾನೆ ಆಗಿರುವಂತಹ ಕಾರಣ ಅದಕ್ಕೆ ಬಹಳಷ್ಟು ರೀತಿಯಲ್ಲಿ ತೊಂದರೆ ಕೊಡುವಂತ ಕೆಲಸವನ್ನ ಮಾಡಬಾರದು. ದೂರದಿಂದಲೇ ನೋಡ್ಬೇಕು ಅಷ್ಟೇನೆ. ಅದು ಅಲ್ಲಿ ಹೋಗ್ತಾ ಇದ್ರೆ, ಪಾಸ್ ಆಗ್ತಾ ಇದ್ರೆ ದೂರದಲ್ಲೇ ನಿಂತ್ಕೋಬೇಕು. ಅದು ಹೋದ್ಮೇಲೆ ನಾವು ಗಾಡಿಯನ್ನ ಮೂವ್ ಮಾಡಬೇಕಾಗುತ್ತೆ. ಸೊ ಈ ರೀತಿ